ಸಂಬಳಕ್ಕಿಂತ ಹೆಚ್ಚು. ಅಂದರೆ ನಾನು ಗಡಿಯಾರ ನೋಡ್ಕೊಂಡು ಕೆಲಸ ಮಾಡಲ್ಲ. ಅವರು ಹಾಗೆ ಹೇಳ್ತಿದ್ದಾರೆ. ಇದು ಎಲ್ಲರದ್ದು ಒಪ್ಪಿಗೆ ಇದೆಯಾ ಅಥವಾ ಅವರ ಅಭಿಪ್ರಾಯ ಅನ್ನೋದು? ನಾನು ಗಡಿಯಾರ ನೋಡಿಕೊಳ್ಳುವುದಿಲ್ಲ ಕೆಲಸ ಮಾಡಬೇಕಾದ್ರೆ. ಅಲ್ಲ, ನಾನು ಗಡಿಯಾರ ಕಟ್ಟದೇ ಇಲ್ಲ ಅಂತ ಇನ್ಯಾರಾದರೂ ಹೇಳಬೇಡಿ ಹಾಗೆ. ಸಾಮಾನ್ಯವಾಗಿ ಸರ್ಕಾರಿ ನೌಕರಿನಲ್ಲಿ ಇರುವವರು, ಇಲ್ಲಿ ಕೂತವರು ಸೇರಿದಂತೆ ಉದ್ಯೋಗ ಮಾಡುತ್ತಿರುವವರು ಡಿಸೆಂಬರ್ ಕೊನೆಯ ವಾರದಲ್ಲಿ ಹೊಸ ಕ್ಯಾಲೆಂಡರ್ ಬಂದಾಗ ಸರ್ಕಾರಿ ರಜೆ ಭಾನುವಾರ ಬಂದಿದೆಯಾ ಅಂತ ವರ್ಷ ಪೂರ್ತಿ ನೋಡ್ತಾರೆ. ಅರ್ಥ ಆಗ್ತಾ ಇದೆಯಾ ನಾನು ಹೇಳಿದ್ದು? ಆಗಸ್ಟ್ 15, ಅಕ್ಟೋಬರ್ 2, ಜನವರಿ 26, ನವಂಬರ್ 1 ಭಾನುವಾರ ಬಂತ. ಭಾನುವಾರ ಬರದೇ ಹೋದರೆ ನನಗೆ ಖುಷಿ ಆಗುತ್ತೆ. ಯಾಕೆ ಖುಷಿ ಆಗುತ್ತೆ? ಒಂದು ದಿವಸ ಜಾಸ್ತಿ ರಜಾ ಸಿಗತ್ತೆ. ಅದು ಭಾನುವಾರ ಬಂದರೆ ನನಗೊಂದು ಸ್ವಲ್ಪ ಒಂದು ರಜಾ ಹೋಯ್ತಲ್ಲಪ್ಪ ಅಂತ ಅನಿಸುತ್ತೆ. ಅಂದರೆ ನಾನು ಇಲ್ಲಿಗೆ ಬರದೇ ಇರುವುದಕ್ಕೆ ನನಗೆ ಖುಷಿಯಾಗತ್ತೆ. ಒಂದು ದಿವಸ ರಜಾ ಜಾಸ್ತಿ ಸಿಕ್ಕಿದ್ರೆ ನನಗೆ ಖುಷಿಯಾಗತ್ತೆ. ನಾನು ಶಾಲೆಗೆ ಹೋಗುವುದು, ಕಾಲೇಜಿಗೆ ಹೋಗುವುದು ಕಡಿಮೆಯಾದರೆ ನನಗೆ ಸುಖ ಅನಿಸುತ್ತೆ. ಇದನ್ನು ಲೆಕ್ಕದಲ್ಲಿ ಇಟ್ಟುಕೊಂಡ್ರೆ, ನೀವು ಮುಂಚೆ ಏನು ಹೇಳಿದ್ದೀರಿ ಗಡಿಯಾರ ನೋಡದೆ ಕೆಲಸ ಮಾಡ್ತೀವಿ ಅನ್ನೋದು, ಎರಡು ಒಂದಕ್ಕೊಂದು ತಾಳೆ ಆಗುವುದಿಲ್ಲ. ಇರಲಿ, ಮನುಷ್ಯರ ಸ್ವಭಾವ ಅಂತ ಹೇಳೋಣ. ಈಗ ಅವರು ಒಬ್ಬರಿಗೆ ಶಾಲೆ ನಂದು ನಮ್ಮದು ಅಂತ ಅನಿಸುತ್ತೆ ಅಂತ ಹೇಳಿದರು. ಈ ಶಾಲೆ ನಮ್ಮದ, ಈ ಸಂಸ್ಥೆ ನಮ್ಮದು ಅಂತ ನನಗನ್ಸುತ್ತೆ ಅಂತಂದರೆ, ಒಂದು ಉದಾಹರಣೆ ಅವರು ಹೇಳಿದ್ದು, ಸಮಯದ ಮಿತಿ ಇಲ್ಲದೆ ನಾನು ಕೆಲಸ ಮಾಡ್ತೀನಿ. ಆಯಿತು. ಮಿಕ್ಕವ್ರಿಗೆ ಏನು ಅನಿಸುತ್ತೆ? ಈ ಶಾಲೆ ಯಾರಿದ್ದು? ಈ ಸಂಸ್ಥೆ ಯಾರಿದ್ದು? ಜಾಯಿಂಟ್ ಸೆಕ್ರೆಟರಿ ಕೂತಿದ್ದಾರೆ. ನೀವು ನಮ್ಮದು ಅಂತ ಹೇಳಿದರೆ ಅವ್ರದ್ದು ಅಬ್ಜೆಕ್ಷನ್ ಬರ್ಬೋದು ನಾಳೆ. ಇಲ್ಲಂತೆ, ಬರೋದಿಲ್ಲಂತೆ. ಅಥವಾ ಈ ಸುದ್ದಿ ಪ್ರೆಸಿಡೆಂಟಿಗೆ ಗೊತ್ತಾದರೆ, ಅದು ಯಾರು ಟೀಚರ್ ಶಾಲೆ ನಮ್ಮದು ಅಂತ ಹೇಳಿದ್ದಾರೆ ಅಂತ ಅವ್ರೇನಾರು ಹೇಳಿ. ಈ ಶಾಲೆ, ಈ ಸಂಸ್ಥೆ ನಮ್ದ ಅಥವಾ ಟ್ರಸ್ಟಿಂದ? Belongs to stakeholders. I am asking, who are all stakeholders? What is our role? Stakeholders belongs to our teaching faculty as well as students. If you feel like that, then only it will be possible. ನಿಮ್ಮ ಪಾತ್ರ ಏನು? ನೀವೇನು? That is also part of the management. We are also part of the management. Part of the management. We are not the management. We are part of. We are not the management. We are part of the management. ಎರಡು ಒಂದೇ ಅಲ್ವಾ? ನಾನು ಮ್ಯಾನೇಜ್ಮೆಂಟು ಅಲ್ಲ, ಆದ್ರೆ ಮ್ಯಾನೇಜ್ಮೆಂಟ್ನಲ್ಲಿ ಒಂದು ಭಾಗ ಅಂದರೆ ಏನರ್ಥ? Whatever the responsibilities we have, that we will fulfill. Apart from the college also, whatever things it is other to us, behind the time of that we will. Okay. So ರೆಸ್ಪಾನ್ಸಿಬಿಲಿಟಿ ಫೀಲ್ ಮಾಡ್ತಾ ರೆಸ್ಪಾನ್ಸಿಬಿಲಿಟಿನ ಡೆಲಿವರಿ ಮಾಡೋದು, ರೆಸ್ಪಾನ್ಸಿಬಿಲಿಟಿನ ಫುಲ್ಫಿಲ್ ಮಾಡುವಂಥದ್ದು, ರೆಸ್ಪಾನ್ಸಿಬಿಲಿಟಿಯನ್ನು ಜಾರಿಗೆ ತರುವಂಥದ್ದು, ಮಾಡುವಂಥ ಕೆಲಸ ನಾನು ಮಾಡ್ತೀನಿ. ಸೊ ರೆಸ್ಪಾನ್ಸಿಬಿಲಿಟಿನ ಮ್ಯಾನೇಜ್ಮೆಂಟ್ ಅವ್ರು ನಿಶ್ಚಯ ಮಾಡ್ತಾರೆ, ನೀನು ಕೆಲಸ ಮಾಡು. ಸೊ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡಿದ ನಂತರ ನಾನು ಮಾಡುವ ಕೆಲಸಕ್ಕೆ ಅಥವಾ ರೆಸ್ಪಾನ್ಸಿಬಿಲಿಟಿ ಫುಲ್ಫಿಲ್ ಏನು ಮಾಡ್ತಿದ್ದೀನೋ ಅದಕ್ಕೆ ನನಗೆ ಒಂದಿಷ್ಟು ಸಂಭಾವನೆ ಕೊಡ್ತಾರೆ. ಅವರು ನನಗೊಂದಿಷ್ಟು ಗೌರವಧನ ಕೊಡ್ತಾರೆ. ಅಂದರೆ ನಾನು ಮಾಡುವ ಕೆಲಸ, ನನ್ನ ಜವಾಬ್ದಾರಿಯನ್ನು ನಿರ್ವಹಣೆ ಮಾಡುವುದು ಈಕ್ವಲ್ಸ್ ನನಗೆ ಕೊಡುವ ಸಂಭಾವನೆ ಅಂತ ನಾನು ಹೇಳಿದರೆ ಯಾರಿಗಾದರೂ ಬೇಜಾರಾಗತ್ತಾ? ನನ್ನ ಕನ್ನಡ ಅರ್ಥ ಆಗ್ತಾ ಇದೆಯಲ್ಲ?
ನಾನು ಈ